ಇದಕ್ಕೆಲ್ಲ ಒತ್ತುವರಿ ತೆರವುಗೊಳಿಸೋದು ನಮ್ಮ ಇಲಾಖೆಯ ಒಂದು ಆದ್ಯ ಕರ್ತವ್ಯ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ಆಲ್ಸೋ ಎನ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್. ಸೊ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇಟ್ ಈಸ್ ಎ ಫೋರ್ಸ್. ಸೊ ಫೋರ್ಸ್ ಆಗಿರೋದ್ರಿಂದ ನಾವು ಪ್ರೊಟೆಕ್ಷನ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಸೊ ಫಾರೆಸ್ಟ್ ಲ್ಯಾಂಡನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಒತ್ತುವರಿ ತೆರವು ಈಗಾಗಲೇ ಭಾಳಷ್ಟು ಕಡೆ ನಾನು ಬೈಟನ್ನು ಕೊಟ್ಟಿದ್ದೀನಿ. ಸೊ ಒತ್ತುವರಿ ತೆರವನ್ನ ನಾವು ಮಾಡಲೇಬೇಕು. ಯಾಕೆಂತಂದರೆ ಅವೆಲ್ಲ ಅನಧಿಕೃತ. ಸೊ ಈಗ SIT ಬಗ್ಗೆ ಭಾಳಷ್ಟು ಊಹಾಪೋಹಗಳು ಓಡಾಡ್ತಾ ಇದೆ. ಸೊ ಅದ್ರ ಬಗ್ಗೆಯೂ ನಾನು ಕ್ಲಾರಿಫೈ ಮಾಡಿದ್ದೀನಿ ನಾನು SIT. ಸೊ ಮತ್ತೊಮ್ಮೆ ನಾನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದು ಹಾನರಬಲ್ ಸುಪ್ರೀಂ ಕೋರ್ಟು ಸ್ಟೇಟ್ ಗೌರ್ಮೆಂಟಿಗೆ ಒಂದು SITಯನ್ನು ಫಾರ್ಮ್ ಮಾಡಿ ಅಂತ ಒಂದು ಆದೇಶ ಕೊಟ್ಟಿದೆ. ಸೊ ಅದಕ್ಕೆ ವೇರಿಯಸ್ ಡ್ಯೂಟೀಸನ್ನು ಕೊಟ್ಟಿದೆ. ವಿ ಆರ್ ಬೌಂಡೆಡ್ ವಿತ್ ದ ಡ್ಯೂಟೀಸ್. ಸೊ ಅದು ಏನಂತ ಹೇಳಿದೆ ಅಂತಂದರೆ, ನಾನು ಮತ್ತೊಮ್ಮೆ ಅದನ್ನು ಓದಿ ಹೇಳ್ತೀನಿ. ಸೊ ಸ್ಟೇಟ್ ಗೌರ್ಮೆಂಟ್ ವಿಲ್ ಕಾನ್ಸ್ಟಿಟ್ಯೂಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನಿಂಗ್ ಆಸ್ ವೆದರ್ ಎನಿ ಆಫ್ ದ ಫಾರೆಸ್ಟ್ ಲ್ಯಾಂಡ್ in the possession of revenue department has been allotted to any private individual or institution for purpose of other than forestry purpose ಅಂತಂದರೆ ಹೇಳಬೇಕು ಅಂತಂದರೆ ಸಕ್ಷಮ ಪ್ರಾಧಿಕಾರ. ಸೊ ಸಕ್ಷಮ ಪ್ರಾಧಿಕಾರದಿಂದ ಸೊ ಕಂದಾಯ ಇಲಾಖೆಗೆ ಯಾವುದಾದ್ರೂ ಮಂಜೂರಿ ಮಾಡೋದಕ್ಕೋಸ್ಕರ ಅರಣ್ಯದಲ್ಲಿ ಮಂಜೂರಿ ಮಾಡೋದಕ್ಕೋಸ್ಕರ ಯಾವುದಾದ್ರೂ ಆರ್ಡ್ರಸ್ನ ಕೊಟ್ಟಿದೆಯಾ, ಸೊ ಆ ಆರ್ಡ್ರಸ್ ಕೊಟ್ಟಿರೋ ಪ್ರಕಾರ ಮಂಜೂರು ಆಗಿದೆಯಾ ಇಲ್ಲ, ಇದ್ರ ಬಗ್ಗೆ ನಾವು ಡಿಸ್ಟ್ರಿಕ್ಟ್ SIT ಕಮಿಟಿ ಏನು ಮಾಡಬೇಕು, ಅದ್ರ ಬಗ್ಗೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಾವು ಅದನ್ನು ಸ್ಟೇಟ್ SITಗೆ ಸಬ್ಮಿಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ 1980ರ ಹಿಂದೆ ಈಗ ಬಹಳಷ್ಟು ಕೆಲಸಗಳು ಅಂದರೆ ಕಂದಾಯ ಇಲಾಖೆ ಅದಕ್ಕೊಂದೇ ಗ್ರ್ಯಾಂಟ್ ಮಾಡುವಂತಹ ಅಥಾರಿಟಿ ಇರೋದು. ಸೊ ಆ ಕಂದಾಯ ಇಲಾಖೆಗೆ ಸರ್ಕಾರ ಯಾವುದಾದ್ರು ಸಕ್ಷಮ ಪ್ರಾಧಿಕಾರ ಅಂದರೆ ಸರ್ಕಾರ ಸೊ ಅವ್ರಿಗೆ ಆರ್ಡ್ರ್ ಮಾಡಿರುತ್ತೆ. ಸೊ ಇಂತಹ ಕೆಲಸಗಳಿಗೆ ಸೊ ಭೂಮಿಯನ್ನು ಗ್ರ್ಯಾಂಟ್ ಮಾಡಿ ಮಂಜೂರು ಮಾಡಿ ಅಂತ ಆರ್ಡ್ರ್ ಮಾಡಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಡ್ಯಾಮ್ ಕಟ್ಟೋದಕ್ಕೋಸ್ಕರ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ನ ಮಾಡೋದಕ್ಕೋಸ್ಕರವಾಗಿ ಸರ್ಕಾರ ಏನು ಮಾಡುತ್ತೆ, ಕಂದಾಯ ಇಲಾಖೆಯವರಿಗೆ ಸೊ ಇಷ್ಟು ಭೂಮಿಯನ್ನು ಅರಣ್ಯದಲ್ಲಿರುವಂಥ ಇಷ್ಟು ಭೂಮಿಯನ್ನು ರಿಲೀಸ್ ಮಾಡಿ ಅಂತ ಆರ್ಡ್ರ್ ಮಾಡಿರುತ್ತೆ. ಸೊ ಅಂತಹ ಯಾವುದಾದ್ರೂ ರಿಲೀಸ್ ಆಗಿರುವಂತಹ ಜಾಗಗಳು ಏನಾದರೂ ಇದ್ದರೆ, ಅಂಥ ಭೂಮಿಗಳು ಫಾರೆಸ್ಟಲ್ಲಿ ಇತ್ತು ಅಂತಂದರೆ ಸೊ ಅಂಥವನ್ನ ನಾವು ಏನು ಮಾಡಬೇಕು, ಅದನ್ನು ಲಿಸ್ಟ್ ಮಾಡಿ ಸೊ ಅದನ್ನು ನಾವು ಸ್ಟೇಟ್ SITಗೆ ಸಬ್ಮಿಟ್ ಮಾಡಬೇಕು. ಸೊ ಇದು ಯಾವುದು ಇದಲ್ಲ ಏನಲ್ಲಿ ಅನಧಿಕೃತ ಒತ್ತುವರಿ ಆಗಿರೋದನ್ನ ರೆಗ್ಯುಲರೈಸ್ ಮಾಡುವಂತಹದ್ದು ಇದರಲ್ಲಿ SITಯಲ್ಲಿ ಹೇಳಿಲ್ಲ. ಆಮೇಲೆ ಅಂತಹ ಕೆಲವು ಸರ್ಕಾರ ರಿಲೀಸ್ ಮಾಡಿರುವಂತಹ ಲ್ಯಾಂಡ್ಗಳೂ ಏನಾದರೂ ಇತ್ತು ಅಂತಂದರೆ ಅಂತಹ ಲ್ಯಾಂಡ್ಗಳೂ ಪೂರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಕೊಡಿ ಅಂತ ಇದೆ. ಇಲ್ಲಿ ಅದನ್ನು ಓದ್ತೀನಿ ನೋಡಿ ತಮಗೆ. ಸೊ ಸುಪ್ರೀಂ ಕೋರ್ಟ್ ಫರ್ದರ್ ಡೈರೆಕ್ಟ್ ದ ಸ್ಟೇಟ್ ಗೌರ್ಮೆಂಟ್ ಟು ಟೇಕ್ ಬ್ಯಾಕ್ ದ ಫಾರೆಸ್ಟ್ ಲ್ಯಾಂಡ್ from the person or institution in possession of such land and hand over the same to the forest department. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಹ ಲ್ಯಾಂಡನ್ನು ಕೂಡ ಸರ್ಕಾರ ರಿಲೀಸ್ ಮಾಡಿರುವಂತಹ ಲ್ಯಾಂಡನ್ನು ಕೂಡ ಏನು ಮಾಡಿ ಅದನ್ನು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ವಾಪಸ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳ್ತಾ ಇದೆ. ಸೊ ಮತ್ತೆ ಇನ್ನೊಂದು ಸತಿ ಹೇಳುತ್ತೆ, ಹಾನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಮೆನ್ಷನ್ಡ್ ಇನ್ ದ ಸೇಡ್ ಆರ್ಡರ್ ದಟ್ ಇನ್ ಕೇಸ್ it is found that taking back of the possession of the forest land could not be in the larger public interest, the state government should recover the cost of the said land from the person or institution to whom they are allotted and use the said amount to the purpose of development of the forest ಅಂತಂದರೆ ಸೊ ಈಗ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಲಾರ್ಜರ್ ಪ್ರಾಜೆಕ್ಟ್ಗಳಲ್ಲಿ ರಿಲೀಸ್ ಮಾಡಿರೋವಂಥ ಲ್ಯಾಂಡನ್ನು ನಾವು ವಾಪಸ್ ತೆಗೆದುಕೊಳ್ಳೋಕೆ ಆಗಲಿಲ್ಲ ಅಂದರೆ ಇವಾಗ ಡ್ಯಾಮ್ ಪರ್ಪಸಿಗೆ ಕೊಟ್ಟಿರ್ಬೋದು ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ ಪರ್ಪಸಿಗೆ ಕೊಟ್ಟಿರ್ಬೋದು, ಇನ್ಯಾವುದೇ ಕಾರಣಕ್ಕೂ ಕೊಟ್ಟಿರ್ಬೋದು, ಭಾಳಷ್ಟು ಯೂನಿವರ್ಸಿಟಿಗಳೇ ಆಗಿರ್ಬೋದು. ಸೊ ಅಂತಹ ಲ್ಯಾಂಡನ್ನು ನಾವು ವಾಪಸ್ ಫಾರೆಸ್ಟಿಗೆ ಕೊಡೋಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಸೊ ಅಂತಹ ಲ್ಯಾಂಡಿನ ಗೈಡೆನ್ಸ್ ವ್ಯಾಲ್ಯೂನ ಸರ್ಕಾರ ಫಿಕ್ಸ್ ಮಾಡುತ್ತೆ ಅಥವಾ ಸುಪ್ರೀಂ ಕೋರ್ಟ್ ಫಿಕ್ಸ್ ಮಾಡುತ್ತೆ. ಅದನ್ನು ಆ ಅಮೌಂಟನ್ನು ರಿಕವರ್ ಮಾಡಿಕೊಂಡು ಅದನ್ನು ಡೆವಲಪ್ಮೆಂಟ್ ಆಫ್ ದ ಫಾರೆಸ್ಟಿಗೆ ಉಪಯೋಗಿಸ್ತಕ್ಕದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಇದರ ಅರ್ಥ ಸಂಪೂರ್ಣವಾಗಿ ಏನು ಅರ್ಥ ಅಂತಂದರೆ, ಸೊ ಹಿಂದೆ ಯಾವುದು ಫಾರೆಸ್ಟ್ ಲ್ಯಾಂಡ್ನ
ಸಕ್ಷಮ ಪ್ರಾಧಿಕಾರದಿಂದ ರಿಲೀಸ್ ಆಗಿದೆಯೋ ಸೊ ಅಂತಹ ಲ್ಯಾಂಡ್ಗಳನ್ನು ಸಹ ಇಲಾಖೆಗೆ ವಾಪಸ್ ಕೊಡೋಕ್ಕಾಗದೇ ಇರೋಂಥ ಪಕ್ಷದಲ್ಲಿ ಸೊ ಅದಕ್ಕೆ ಗೈಡೆನ್ಸ್ ವ್ಯಾಲ್ಯೂವನ್ನು ಕಟ್ಟಿಸ್ಕೊಂಡು ಆ ಹಣದಿಂದ ಮತ್ತೆ ಫಾರೆಸ್ಟ್ನ ಬೆಳೆಸುವಂಥ ಕೆಲಸಗಳನ್ನು ಮಾಡಿ ಅಂತ SIT ಹೇಳುತ್ತೆ. ಸೊ ಇದರ ಅರ್ಥ ಏನು? ಸೊ ಈಗಾಗಲೇ ಅನ್ಆಥರೈಸ್ಡ್ ಎನ್ಕ್ರೋಚ್ಮೆಂಟ್ ಏನು ಮಾಡಿದ್ದಾರೆ, ಸೊ ಅಂದರೆ ಏನರ್ಥ, ಇವಾಗ ಕಂದಾಯ ಇಲಾಖೆಗೆ ಫಾರೆಸ್ಟ್ ಲ್ಯಾಂಡಲ್ಲಿ ಮಂಜೂರು ಮಾಡುವಂತಹ ಅಧಿಕಾರ ಎಲ್ಲೂ ಇಲ್ಲ. ಅದು ಸಕ್ಷಮ ಪ್ರಾಧಿಕಾರದಿಂದ ಅಧಿಕಾರ ಕೊಟ್ಟಾಗ ಮಾತ್ರ ಮಂಜೂರು ಮಾಡತಕ್ಕದ್ದು. ಸೊ ಅವರ ಲ್ಯಾಂಡ್ ಅವ್ರದ್ದು ಆ್ಯಕ್ಟಲ್ಲಿ ಹೇಳುತ್ತೆ, ರೆವೆನ್ಯೂ ಆ್ಯಕ್ಟಲ್ಲಿ ಹೇಳುತ್ತೆ. ಸೊ ಜಿಲ್ಲಾಧಿಕಾರಿಗಳು ಸೊ ಎನಿ ಗೌರ್ಮೆಂಟ್ ಲ್ಯಾಂಡನ್ನು ಗ್ರ್ಯಾಂಟ್ ಮಾಡ್ಬೋದು, ಫಾರೆಸ್ಟ್ನ ಹೊರತುಪಡಿಸಿ, ಅರಣ್ಯವನ್ನು ಹೊರತುಪಡಿಸಿ ಅಂತ ಅವ್ರ ಆ್ಯಕ್ಟಲ್ಲೇ ಹೇಳುತ್ತೆ. ಸೊ ಆವಾಗ ಈ ಥರ ಕಾನೂನಿದ್ದಾಗ ಸೊ ಯಾವುದೇ ಫಾರೆಸ್ಟ್ ಲ್ಯಾಂಡಲ್ಲಿ ಯಾವುದೇ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಕಂದಾಯ ಇಲಾಖೆ ಯಾವುದೇ ಅಧಿಕಾರಿಗಳಾಗಲಿ ಗ್ರ್ಯಾಂಟ್ನ ಮಾಡೋ ಹಾಗಿಲ್ಲ. ಸೊ ಅಂತಹ ಗ್ರ್ಯಾಂಟ್ ಮಾಡಿದರೆ ಸೊ ಅದು ಏನಾಗುತ್ತೆ, ಅದು ಅನಧಿಕೃತ ಗ್ರ್ಯಾಂಟ್ ಆಗುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಇಲ್ಲೀಗಲ್ ಗ್ರ್ಯಾಂಟ್. ಸೊ ಅಂತಹ ಇಲ್ಲೀಗಲ್ ಗ್ರ್ಯಾಂಟ್ಗಳನ್ನ ನಾವು ಅದನ್ನು ತೆರವುಗೊಳಿಸಲೇಬೇಕಾಗತ್ತೆ. ಅಂಥ ಗ್ರ್ಯಾಂಟ್ಗಳು ಏನಾದರೂ ಇದ್ದರೆ ಅವರು ಅದನ್ನು ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಸೊ ಕ್ಯಾನ್ಸಲ್ ಮಾಡಿ ಅದು ಸಂಪೂರ್ಣ ಇದನ್ನು ಅರಣ್ಯಗೆ ಕೊಡಬೇಕಾಗತ್ತೆ. ಸೊ ಇದರಲ್ಲಿ ಎಲ್ಲೂ ರೆಗ್ಯುಲರೈಸ್ ಮಾಡೋ ಅಂಥ ಪ್ರಸ್ತಾವನೆ ಇಲ್ಲ SITಯಲ್ಲಿ. ಸೊ ಆಮೇಲೆ ಇನ್ನು SITಲಿ ಮತ್ತೊಂದು ಹೇಳುತ್ತೆ, 1980 ಮೇಲೆ ಇರುವಂಥ, ನೋಡಿ ಇಲ್ಲಿ 1980 ನಂತರದಲ್ಲಿ ಅಧಿಸೂಚಿತ ಅರಣ್ಯ ಪ್ರದೇಶಗಳಲ್ಲಿ ಮಾಡಲಾದ ಎಲ್ಲ ಮಂಜೂರಾತಿಗಳು ಕಾನೂನು ಬಾಹಿರ ಮಂಜೂರಾತಿಗಳೆಂದು ಪರಿಗಣಿಸತಕ್ಕದ್ದು. ಆಮೇಲೆ 1980 ಹಿಂದೆ ಈಗ ಕೆಲವು ಜನ ಅದನ್ನು ಅನಧಿಕೃತ ಒತ್ತುವರಿ ಮಾಡಿರೋದು ಈಗಾಗಲೇ ಸರ್ಕಾರ ರೆಗ್ಯುಲರೈಸ್ ಮಾಡಾಗಿದೆ. ಸೊ ಈಗಾಗಲೇ ಮಾಡಾಗಿ ಲ್ಯಾಂಡನ್ನು ಕೂಡ ಅವ್ರ ಹೆಸರಲ್ಲಿ ರಿಲೀಸ್ ಆಗೋಗಿದೆ. ಸೊ ಇವಾಗ ಮತ್ತೆ ಅದನ್ನು ರಿಲೀಸ್ ಮಾಡುವಂಥದ್ದು ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಆಮೇಲೆ ಇವಾಗ ಇತ್ತೀಚೆಗೆ 1980 ಮೇಲೆ ಇರುವಂಥ ಎಲ್ಲ ಗ್ರ್ಯಾಂಟ್ಗಳು ಅನಧಿಕೃತ ಎಂದು ಪರಿಗಣಿಸತಕ್ಕದ್ದು ಅಂತ SITಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಆಮೇಲೆ ಜಿಲ್ಲಾ ಮಟ್ಟದ ವಿಶೇಷ ತನಿಖಾ ತಂಡಗಳಿಂದ ಗುರುತಿಸಲಾಗುವ ಪ್ರತಿ ಪ್ರಕರಣಗಳಲ್ಲಿ ಕಾನೂನು ಬಾಹಿರವಾಗಿ ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಸ್ಥೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಹಂಚಿಕೆ, ಈವನ್ ಸರ್ಕಾರಿ ಸಂಸ್ಥೆಗಳಿಗೂ ಹಂಚಿಕೆ ಮಾಡಿರುವ ಅಥವಾ ಮಂಜೂರು ಮಾಡಲ್ಪಟ್ಟಿರುವ ಪ್ರತಿ ಪ್ರಕರಣಕ್ಕೂ ಸದರಿ ಅರಣ್ಯ ಪ್ರದೇಶವನ್ನು ಇಲಾಖೆ ವಶಕ್ಕೆ ಮರಳಿ ಪಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳೋ ಬಗ್ಗೆ ಸೂಕ್ತ ಶಿಫಾರಸು ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಎಲ್ಲ ಕಡೆಯಲ್ಲೂ SITಯಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ಈವನ್ ಗೌರ್ಮೆಂಟ್ ರಿಲೀಸ್ ಮಾಡಿರೋಂಥ ಲ್ಯಾಂಡು ಮತ್ತು ಉಳಿದ ಎಲ್ಲ ಲ್ಯಾಂಡ್ ಗ್ರ್ಯಾಂಟ್ ಆಗಿರೋವಂಥದ್ದು ಎಲ್ಲನೂ ಇಲಾಖೆಗೆ ಮರಳಿ ಕೊಡಬೇಕು ಅಂತ ಹೇಳುತ್ತೆ ಹೊರತು ಈಗ ಎಲ್ಲನೂ ಅನಧಿಕೃತವಾಗಿ ಮಂಜೂರು ಮಾಡಬೇಕು ಅಥವಾ ಅವ್ರಿಗೆ ರೆಗ್ಯುಲರೈಸ್ ಮಾಡಿಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಇದನ್ನು ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು.